ಎಲ್ಲರಿಗೂ ನಮಸ್ಕಾರ. ಇವತ್ತು ದಕ್ಷಿಣ ಕಾಶಿ ಅಂತ ಹೆಸರು ಹೇಳುವ ಅಂತರಗಂಗೆಗೆ ಬಂದಿದ್ದೀನಿ. ಇಲ್ಲಿ ಕಾಶಿ ವಿಶ್ವೇಶ್ವರನ ದರ್ಶನ ಕೂಡ ಮಾಡ್ಬೋದು, ಹಾಗೂ ಇಲ್ಲಿ ಟ್ರಕ್ಕಿಂಗ್ ಕೂಡ ಅಲೋಡ್ ಇದೆ. ಅಂತರಗಂಗೆ ಬೆಟ್ಟದಲ್ಲಿ ಕೋತಿಗಳು ಜಾಸ್ತಿ. ಮೇಲ್ಗಡೆ ದೇವಸ್ಥಾನ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಾಕಿಂಗ್ ಟ್ರೈಲ್ಸು, ದೇವಸ್ಥಾನಕ್ಕೆ ನಡ್ಕೊಂಡು ಹೋಗೋ ದಾರಿ ನೋಡಿ. ಒಂದು ಚಿಕ್ಕದಾಗಿ ಒಂದು ಬೋರ್ಡ್ ಹಾಕಿರ್ತಾರೆ, ರೈಟಾಗಿ ನಡ್ಕೊಂಡು ಹೋದ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಇಲ್ಲಿ ಡೈರೆಕ್ಷನ್ ಲೆಫ್ಟ್ ಸೈಡ್ ತೋರಿಸ್ತಾ ಇದೆ. ಲೆಫ್ಟ್ ಸೈಡ್ ನೋಡಿದ್ರೆ ನಮಗೆ ಟ್ರಕ್ ಮಾಡೋದು ಒಂದು ಗೇಟ್ ಕಾಣ್ತಾ ಇದೆ, ಇದರೊಳಗಡೆ ಹೋಗಬೇಕು. ಟ್ರಕ್ಕಿಂಗ್ ಪ್ಲೇಸ್ಗೆ ಒಳಗಡೆ ಪ್ರವೇಶ ಮಾಡ್ತಾಯಿದ್ದೀವಿ. ನೋಡ್ಬೇಕು ಯಾರಾದರೂ ಫಾರೆಸ್ಟ್ ಆಫೀಸರ್ ಸಿಗ್ತಾರೆ ಏನೋ ನಮಗೆ ಅಂತ. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನನ್ನ ಮಗ ಫುಲ್ ಜೋಶಲ್ಲಿದ್ದಾನೆ. ಇವತ್ತು ಫ್ಯಾಮಿಲಿ ಸಮೇತನೇ ಬಂದಿದ್ದೀವಿ ಟ್ರೆಕ್ ಮಾಡೋಣ ಅಂತ. ನಡೀರಿ ಬೇಗ ಮುಂದೆ. ಒಳ್ಳೆ ಫಾರೆಸ್ಟು, ಸುತ್ತಮುತ್ತ ನೀಲಗಿರಿ ಮರಗಳು ಜಾಸ್ತಿ ಹಾಕಿದ್ದಾರೆ. ನಡೀಲಿ, ತುಂಬ ಸ್ಟೀಪ್ ಇದೆ. ದೊಡ್ಡ ದೊಡ್ಡ ಬಂಡೆಗಳು. ಆಗ ಸುಮಾರು ಜನ ನಾನು ಅಬ್ಸರ್ವ್ ಮಾಡಿದೆ, ಅವ್ರಿಗೆ ಟ್ರಕ್ ಮಾಡೋ ಆಸಕ್ತಿ ತುಂಬ ಇದೆ, ಆದರೆ ಅವರು ತಿಳ್ಕೊಂಡಿಲ್ಲ ಎಲ್ಲಿ ಟಿಕೆಟ್ ಬುಕ್ ಮಾಡ್ಕೋಬೇಕು ಅಂತ. ಕರ್ನಾಟಕ ಎಕೋ ಟೂರಿಸಮಲ್ಲಿ ಹೋದರೆ ನೀವು ಬುಕ್ಕಿಂಗ್ ಸ್ಲಾಟ್ಸ್ ಇರುತ್ತೆ, ಅಲ್ಲಿ ನಿಮ್ಮ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂದರೆ ದಯವಿಟ್ಟು ಯಾರನ್ನಾದರೂ ಕೇಳಬೇಕು. ಇಲ್ಲಿ ಬಂದು ಒಬ್ಬ ಒಂದು ಫ್ಯಾಮಿಲಿಯವರು ಗೈಡ್ ಹತ್ರ ಜಗಳ ಮಾಡ್ತಾಯಿದ್ದಾರೆ, ಮೋಸ್ಟ್ಲಿ ಗೊತ್ತಿಲ್ಲ ಅನಿಸುತ್ತೆ. ಸೊ ದಯವಿಟ್ಟು ನಿಮ್ಮ ಟಿಕೆಟ್ನ ಒಂದು ವಾರ ಮುಂಚೆನೇ ಬುಕ್ ಮಾಡ್ಕೊಂಡು ಬನ್ನಿ. ಇಲ್ಲಿಗೆ ಬರಬೇಕಂದ್ರೆ ಫಸ್ಟು ನೀವು ಕೋಲಾರಿಗೆ ಬನ್ನಿ. ಕೋಲಾರ ಬಸ್ ಸ್ಟಾಪಿಂದ 3-3.5 ಕಿಲೋಮೀಟ್ರ್ ಆಗುತ್ತೆ. ಒಂದು ಆಟೋ ಕ್ಯಾಚ್ ಮಾಡಿಕೊಂಡು ಈಸಿಯಾಗಿ ಬರ್ಬೋದು. ಬಸ್ ಫೆಸಿಲಿಟಿ ಅಷ್ಟಿಲ್ಲ. ಕೋಲಾರ ಕಡೆ ಬಂದರೆ ನಮಗೆ ತುಂಬ ಚೆನ್ನಾಗಿ ಸಿಗೋದು ಬೆಟ್ಟಗಳ ಸಾಲು. ಬೆಟ್ಟಗಳಂದರೆ ಅಲ್ಲಿ ನೋಡಿ ದೊಡ್ಡ ದೊಡ್ಡ ಬಂಡೆಗಳು, ಅದೇ ಬೆಟ್ಟಗಳಾಗಿ ದೊಡ್ಡದಾಗಿ ಕಾಣುತ್ತೆ. ಇದು ಒಂಥರ ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಅನುಭವ. ಯಾಕಂದರೆ ನಾನು ಬರೀ ಕಾಡಲ್ಲಿ ಮಾಡಿದ್ದೀನಿ. ಸಾವಂತದುರ್ಗ ಬರೀ ಒಂದು ಸಿಂಗಲ್ ಸ್ಟೋನ್ ಅಲ್ಲೂ ಮಾಡಿದ್ದೀನಿ. ಅಂತರಗಂಗೆನಲ್ಲಿ 2 ಮಿಕ್ಸು. ಒಳ್ಳೆ ಮರ ಗಿಡಗಳು ಇದೆ, ಹಾಗೂ ಬಂಡೆಗಳ ಸಾಲು ಇದೆ. ಮಳೆಗಾಲದಲ್ಲಿ ಬಂದರೆ ಒಳ್ಳೆ ಅನುಭವ ಇಲ್ಲಿ, ಯಾಕಂದರೆ ತಣ್ಣಗಿರುತ್ತೆ. ನಮಗೆ ವಾತಾವರಣ ಸ್ವಲ್ಪ ತಂಪಾಗಿದ್ದಷ್ಟು ಟ್ರಕ್ ಮಾಡೋಕ್ಕೆ ಒಳ್ಳೆ ಎನರ್ಜಿ ಸಿಗುತ್ತೆ. ಆಗಲೇ ಬಿಸಿಲು ಬಂದ್ಬಿಟ್ಟ, ಬೆವರು ಹರಿತಾ ಇದೆ. ಆಗಲೇ ಸ್ವಲ್ಪ ಕಷ್ಟ, ಸ್ವಲ್ಪ ಲೇಟ್ ಆಗುತ್ತೆ. ಅಲ್ಲಲ್ಲಿ ಕೂಡ ಮಾರ್ಕಿಂಗ್ ಕೂಡ ಮಾಡಿದ್ದಾರೆ, ನಾವು ಯಾವ ಕಡೆ ಹೋಗ್ಬೇಕಂತ. ಜಸ್ಟ್ ಅದನ್ನು ಫಾಲೋ ಮಾಡಿದ್ರೆ ಸಾಕು. ನಾವು ಮೇಲ್ಗಡೆ ಹೋಗ್ತಾ ನಮಗೆ 2 ಕೇವ್ ಸಿಗುತ್ತೆ, 2 ಗುಹೆಗಳು. ಒಂದು ಚಿಕ್ಕ ಗುಹೆ, ಮತ್ತೊಂದು ದೊಡ್ಡ ಗುಹೆ. ಚಿಕ್ಕ ಗುಹೆ ಒಳಗಡೆ ಹೋಗೋದು ಸ್ವಲ್ಪ ಕಷ್ಟ, ಆದರೆ ವಿತೌಟ್ ಗೈಡು ನಾವು ಹೋಗ್ಬಿಟ್ಟು ಬರೋಕ್ಕಾಗೋದು ಇಲ್ಲ, ಯಾಕಂದರೆ ನಮಗೆ ಡೈರೆಕ್ಷನ್ಸ್ ಗೊತ್ತಾಗಲ್ಲ. ಅಂತರಗಂಗೆನ ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಹಾಗೂ ಇಲ್ಲಿರೋ ಈಶ್ವರ ದೇವರ ಹೆಸರು ಬಂದು ಕಾಶಿ ವಿಶ್ವೇಶ್ವರ. ಕಾಶಿ ವಿಶ್ವೇಶ್ವರ ದೇವ್ರನ್ನ ಮುಷಕಂದ ಮಹರ್ಷಿಗಳು ಸ್ಥಾಪನೆ ಮಾಡ್ತಾರೆ. ಸ್ಮಾಲ್ ಕೆಳಗಡೆ ಅಲೋ ಮಾಡ್ತಾಯಿಲ್ಲ ಅಂತ ಇವಾಗ. ಮಳೆ ಬಂದು ಸಣ್ಣ ಪುಟ್ಟ ಕಲ್ಲುಗಳು ಜಾಮ್ ಆಗಿದೆಯಂತೆ. ಸೊ ಗೈಡ್ ಜೊತೆ ಹೋಗ್ತಾ ಇದ್ದೀವಿ. ಸಿಗಾಕೊಂಬಿಟ್ರಣ ದೇವ್ರ ಗಿಡ್ಗೆ ಹೊಡಿತೀನಿ. ತುಂಬ ಜನ ವಾಯ್ಸ್ ಕೇಳ್ತಾ ಇದ್ದಾರೆ, ಮೋಸ್ಟ್ಲಿ ಜಾಸ್ತಿ ಜನ ಇದ್ದಾರೆ ಅನ್ಸುತ್ತೆ ಇಲ್ಲಿ.
ಓಹೋ ಮನುಷ್ಯ ಎಲ್ಲೋದ್ರು ಮನುಷ್ಯ ನೋಡ್ರಪ್ಪ. ಓ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಹಾಂ ಡೂಯಿಂಗ್ ಸಮ್ ಅಡ್ವೆಂಚರಸ್ ವರ್ಕ್. ನಾನು ಇಳಿತಾ ಇದ್ದೀನಿ, ನೋಡೋಣ ನನಗೆ ಏನು ಅನುಭವ ಸಿಗುತ್ತೆ ಅಂತ. ಎಷ್ಟು ಕಿರಿದಾದ ಜಾಗ. ಬ್ಯಾಗ್ ರಿಮೂವ್ ಮಾಡಿ. ಅಲ್ಲಿ ಆಗತ್ತಾ? ವೆಯ್ಟ್ ಮಾಡು. ಓ ನೋಡಿ ಸಖತ್ ಅಡ್ವೆಂಚರಸ್. ಸೂಪರ್ ಮೋಹಿತ್, ಎಲ್ಲಿಂದ ಬಂದೆ? ಹೇ ಏನು ಸರ್ ಇಷ್ಟು ಚಿಕ್ಕದ ದಾರಿ? ದಪ್ಪಗಿರೋರು ಹೋಗ್ಬಿಡ್ತಾರೆ. ಇಲ್ಲ ಸರ್, ಅವ್ರು ಬಲೂನ್ ಥರ ಇರ್ತಾರೆ, ನುಗ್ಬಿಡ್ತಾರೆ. ನಮ್ಮನ್ನು ನೋಡಿ ಇಲ್ಲಿ ನಮಗೆ. ಓ ಆಗುತ್ತಾ? ಆಗುತ್ತೆ ಆಗುತ್ತೆ, ಹೋಗಿ. ಆಗ್ತಾ ಇಲ್ಲ ನೋಡಿ. ಈ ಸಣ್ಣ ದಾರಿಲಿ ಬಂದ್ವಿ ನೋಡಿ, ಬಂಡೆಗಳ ನಡುವೆ ಇದೀವಿ ನೋಡಿ. ಚಿಕ್ಕ ಗುಹೆ ಒಳಗಡೆ ಎಲ್ಲರೂ ಹೋಗ್ಬೇಕು. ಜಾಗ ಆಗತ್ತಾ? ಇದಿಟ್ಕೊಳ್ಳಿ ಹೆಂಗೆ. ಚಿಕ್ಕದಾದ ದಾರಿಯಿಂದ ನಾವು ಬಂದಿದ್ದು ಈ ಕಡೆ ಬಂದು ಇಳಿದು ಈ ಕಡೆ ಬಂದ್ವಿ. ಕ್ರೇಜಿ ಗುಹೆ. ಕೇವ್ ಟ್ರೆಕ್ಕಿಂಗ್ ಕ್ರೇಜಿ ಅನುಭವ. ನೋಡಿ ಯಾವ ರೀತಿ ಇದೆ. Oh my God. ಒಬ್ಬೊಬ್ಬರೇ ಪ್ರತಿ ಹೆಜ್ಜೆನೂ ನಾವು ಹುಷಾರಾಗಿ ಇಡ್ತಾ ಹತ್ಬೇಕು, ಇಲ್ಲಾಂದ್ರೆ ಬೀಳೋದು ಗ್ಯಾರಂಟಿ.
ದಯವಿಟ್ಟು ಬಂದರೆ ಗೈಡ್ ಜೊತೆ ಬನ್ನಿ. ಅಲ್ಲಿ 2-3 ದಾರಿ ಇದೆ, ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಗುಹೆ ಒಳಗಡೆ ಬಂದರೆ ಬರೀ ಕತ್ಲು. ಕ್ರೇಜಿ ಮ್ಯಾನ್. ಎಕ್ಸಿಟ್ ಬಂದ್ವಿ. ಒಳ್ಳೆ ಅನುಭವ. ಸೊ ವಿ ಹ್ಯಾವ್ ಸಮ್ ವಿಲೇಜಸ್ ದ ಟಾಪ್. ದೊಡ್ಡ ಗುಹೆ ಒಳಗಡೆ ಹೋಗಿ ಬಂದಿದ್ದಾಯಿತು. ಇವಾಗ ಮೇಲ್ಗಡೆ ಒಂದು ವ್ಯೂ ಪಾಯಿಂಟ್ ಇದೆಯಂತೆ. ಚಿಕ್ಕ ಗುಹೆ ಇಲ್ಲಮ್ಮ, ಅದು ಮಳೆ ಬಂದು ಕಲ್ಲುಗಳೆಲ್ಲ ಜರುಗ್ಬಿಟ್ಟಿದೆಯಂತೆ. ಅಂತರ್ಗಂಗೆ ನೀರು ಹರಿಯೋದು ಅಲ್ಲೇ. ವ್ಯೂ ಪಾಯಿಂಟ್ ಹತ್ರ ಇದ್ದೀವಿ ನೋಡಿ. ಅದ್ರ ಮೇಲೆ ಆ ಬಂಡೆ ಹತ್ತಿದ್ರೆ ಅದೇ ವ್ಯೂ ಪಾಯಿಂಟ್. ತುಂಬ ಚಾಲೆಂಜಿಂಗಿದೆ. We are in the peak. ಸುತ್ತಮುತ್ತ ವ್ಯೂ ನೋಡಿ, ಕ್ರೇಜಿ ಆಗಿದೆ. ವ್ಯೂ ಪಾಯಿಂಟಲ್ಲಿ ತುಂಬ ಕಷ್ಟ ಇದೆ ಬರೋದು, ಆದರೆ ಬಂದಮೇಲೆ ಅವತ್ತು ಸ್ಯಾಟಿಸ್ಫ್ಯಾಕ್ಷನ್ ಮಸ್ತ್ ಮಜಾ ಕೊಡುತ್ತೆ. ನಮ್ಮ ಅಂತರಗಂಗೆ ಟ್ರೆಕ್ಕಿಂಗ್ ಮುಗೀತು. ಹೊರಗಡೆ ಬಂದಿದ ತಕ್ಷಣ ಟ್ರೆಕ್ಕಿಂಗಿಂದ ಏನೇನು ಉಪಯೋಗ ಅಂತ ಒಂದು 6 ಪಾಯಿಂಟ್ ಹಾಕಿದ್ದಾರೆ. ಸೊ ದೈಹಿಕ ಆರೋಗ್ಯ, ಸೊ ಮಾನಸಿಕ ಆರೋಗ್ಯ, ಬಲವರ್ಧಿತ ಸಂಬಂಧಗಳು, ಪ್ರಕೃತಿ ಆಸ್ವಾದನೆ, ಇದು ಆತ್ಮವಿಶ್ವಾಸ, ಸುಧಾರಿತ ಸೃಜನಶೀಲತೆ, ಇಂಪ್ರೂವ್ಡ್ ಫಿಸಿಕಲ್ ಹೆಲ್ತ್, ಅದಂತೂ ಖಂಡಿತ ನಿಜ. ಆಮೇಲೆ ಮೆಂಟಲ್ ಸ್ಟ್ರೆಸ್, ವಾರ ಪೂರ್ತಿ ಕೆಲಸ ಮಾಡೋರಿಗೆ ಒಂದು ಸ್ಟ್ರೆಸ್ ರಿಲೀಫ್ನೆಸ್ ಸಿಗುತ್ತೆ. ಯಾಕಂದರೆ ಫ್ರೆಶ್ ಏರು, ಫ್ರೆಶ್ ವಾತಾವರಣ. ಆಮೇಲೆ ರಿಲೇಷನ್ಶಿಪ್, ಒಳ್ಳೆ ರಿಲೇಷನ್ಶಿಪ್ ಬಾಂಡಿಂಗ್ ಬರುತ್ತೆ. ನೇಚರ್ ಜೊತೆ ನಾವು ಎಂಜಾಯ್ ಮಾಡ್ಬೋದು. ಸೆಲ್ಫ್ ಕಾನ್ಫಿಡೆನ್ಸ್, ಟ್ರೆಕ್ಕಿಂಗ್ ಬರೋರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಲೇಬೇಕು, ಇಲ್ಲಾಂದರೆ ಆಗಲ್ಲ ಅಂತ ಹಂಗೆ ಇಳಿದು ಓಡಾಡ್ಬಿಡ್ತಾರೆ. ಆಮೇಲೆ ಕ್ರಿಯೇಟಿವಿಟಿ. ಅಂತರಗಂಗೆ ದೇವಸ್ಥಾನದ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಓಂ ಶಾಂತಿಗೆ ಹೋಗೋ ಭಕ್ತಾದಿಗಳೆಲ್ಲ ಅಂತರಗಂಗೆ ಕಾಶಿ ವಿಶ್ವೇಶ್ವರನ ದರ್ಶನಕ್ಕೆ ಅವರು ಆಗಮಿಸಿದ್ದಾರೆ. ಸುಮಾರು ಜನ ನೋಡ್ಬೋದು. ಅಂತರಗಂಗೆ ಹತ್ರ ಜನಗಳು ಎಷ್ಟು ಜನ ಇದ್ದಾರೆ. ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯ, ಪಂಚಲಿಂಗ ಕ್ಷೇತ್ರ, ಕೋಲಾರ. ಕಲ್ಲಿನಲ್ಲಿ ಇಳಿತಾ ಇದ್ದಂಗೆ ಬಸವನ ಒಂದು ವಿಗ್ರಹ ಇದೆ. ಅದು ಗಣಪತಿ ವಿಗ್ರಹ ಸೆಂಟ್ರಲ್ಲಿ. ಕಲ್ಲಿನಲ್ಲಿ ನೀರಿಲ್ಲ, ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತಲ್ವ,
ಗಣೇಶ. ಸೊ ಇಲ್ಲಿ ನೋಡಿ ಅಂತರಗಂಗೆ ಯಾವ ರೀತಿ ಧುಮುಕ್ತಾ ಇದೆ ಅಂತ. ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ. ಮುಚುಕುಂದ ಮಹರ್ಷಿಗಳು ತಪಸ್ ಮಾಡಿದ ಬೆಟ್ಟ ಇದು. ಹಾಗೂ ಅವರೇ ಕಾಶಿ ವಿಶ್ವೇಶ್ವರನ ಸ್ಥಾಪನೆ ಮಾಡಿದ್ದಾರೆ. ಅವರು ಪ್ರತಿದಿನ ಕಾಶಿಗೆ ಹೋಗಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ಗಂಗೆಯನ್ನು ತಂದು ಇಲ್ಲಿನ ದೇವರಿಗೆ ಪೂಜೆ ಮಾಡ್ತಿದ್ರಂತೆ. ಈ ಬೆಟ್ಟದಲ್ಲಿ ಹರಿಯುತ್ತಿರುವ ಗಂಗೆಯ ಮೂಲ ಯಾರಿಗೂ ಗೊತ್ತಾಗಿಲ್ಲ. ನಿತ್ಯ ಇಲ್ಲಿಗೆ ನೂರಾರು ಭಕ್ತಾದಿಗಳು ಬರ್ತಾರೆ. ಇದೇ ತರಹ ಮಾಡ್ತಾ ಇರುವಾಗ ಓಡಿನ ಕಾಶಿಗೆ ಬಂದಾಗ ಅಲ್ಲಿ ಗಂಗಾದೇವಿ ಪ್ರತ್ಯಕ್ಷವಾಗಿ ಮಹರ್ಷಿಗಳೇ, ನೀವು ಪ್ರತಿನಿತ್ಯ ಇಷ್ಟು ದೂರ ಏತಕ್ಕೆ ಬರ್ತೀರಾ, ನೀವಿರೋ ಸ್ಥಳಕ್ಕೆ ನಾನೇ ಬರ್ತಾನೆ ಅಂತ ಗಂಗಾದೇವಿ ವಾಗ್ದಾನ ಕೊಡ್ತಾಳೆ. ಆಗ ಮಹರ್ಷಿಗಳು ನಂಬೋದಿಲ್ಲ. ಸಾಧಾರಣವಾಗಿ ಯಾರಾದ್ರೂ ಗಂಗೆ ಬರ್ತಾ ಇರುತ್ತೆ, ಕಾಶಿ ಗಂಗೆನೇ ಅಂತ ಹೇಳೋದಕ್ಕೆ ಏನು ಗೊತ್ತಿದೆ ಅಂತ ಕೇಳಿದಾಗ ಆ ಗಂಗಾದೇವಿ ಮಹರ್ಷಿಗಳ ಕೈಲಿ ಒಂದು ನಿಂಬೆಹಣ್ಣು ಬೆತ್ತವನ್ನು ಇಟ್ಕೊಂಡು, ನೀವು ಅಲ್ಲಿ ಹೋಗಿ ನೋಡಿ, ಈ ನಿಂಬೆಹಣ್ಣು ಬೆತ್ತ ನಿಮಗೆ 3 ಶಿವಲಿಂಗದ ತಳಭಾಗದಿಂದಲೇ ಬರ್ತಾ ಇರುತ್ತೆ, ಇದೇ ನಿಮಗೆ ಬೇಕು ಅಂತ ಹೇಳಿದಾಗ ಮಹರ್ಷಿಗಳು ಬಂದು ಇಲ್ಲಿ ಬಂದು ನೋಡಿ ನಿಂಬೆಹಣ್ಣು ಬೆತ್ತವನ್ನು ಕೈ ಇಟ್ಕೊಂಡು ಗಂಗೆಯನ್ನು ಶಿವಲಿಂಗದ ತಳಭಾಗ ಮಾಡಿದ್ದಾರೆ. ಅಂದಿನಿಂದ ಇಂದಿನವರೆಗೂ 4 ವರ್ಷಗಳ ಕಾಲ ಮಳೆ ಇದ್ರೂ ಸಹ ಇದೇ ರೀತಿಯಾಗಿ ಇದಕ್ಕೆ ಅಂತರಗಂಗೆ ಅಂತ ಯಾರಿಗೂ ಕಾಣದೆ ಒಳಗಡೆನೇ ನೀರು ಬರ್ತಾ ಇರೋದಕ್ಕೋಸ್ಕರವಾಗಿ ಅಂತರಗಂಗೆ ಅಂತ ಹೇಳ್ತಾರೆ ಮೇಡಮ್.